ನಮಸ್ತೆ ಫ್ರೆಂಡ್ಸ್, ಸಬ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ದೋಸೆ. ದೋಸೆ ಮಾಡೋದಕ್ಕೆ ಅಳತೆ ಬೇಕಾಗೋದಕ್ಕೆ ಒಂದು ಲೋಟ ತೊಗೊಂಡಿದ್ದೀನಿ. ಇದು ದೊಡ್ಡ ಲೋಟ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಮೀಡಿಯಮ್ ಸೈಜ್ ಅಥವಾ ದೊಡ್ಡ ಸೈಜ್ ಯಾವ ಲೋಟ ಬೇಕೋ ಆ ಲೋಟದಲ್ಲಿ ನಾನು ಹೇಳೋಂಥ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಳಿ. 3 ಲೋಟದಷ್ಟು ಅಕ್ಕಿ, ಅರ್ಧ ಲೋಟದಷ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಹಾಕ್ಕೋಬೋದು. ನನ್ನ ಒಂದು ಕೈ ಹಿಡಿಯಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಅದೇ ಒಂದು ಕೈ ಹಿಡಿಯಷ್ಟು ಕಡಲೆಬೇಳೆ ತೊಗರಿಬೇಳೆ ಏನಕ್ಕೆ ಅಂತಂದರೆ ಇದು ಕಲರ್ ಮತ್ತು ಘಮ ಚೆನ್ನಾಗಿರುತ್ತೆ. ಅವಲಕ್ಕಿ ಅರ್ಧ ಲೋಟದಷ್ಟು, ಹಾಗೆ ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತಾಯಿದ್ದೀನಿ. ಇಷ್ಟನ್ನು ತೊಳೆದುಬಿಟ್ಟು 8 ಅವರ್ಗಳ ಕಾಲ ನೆನೆಸ್ಕೊಳ್ತಾ ಇದ್ದೀನಿ. 8 ಅವರ್ ಟೈಮ್ ಇಲ್ಲ ಅಂತ ಅಂದರೆ ಒಂದು 5 ಅವರ್ ಆದರೂ ಕೂಡ ನೆನೆಸ್ಕೊಳ್ಬೋದು. ಇದನ್ನು ಬೇರೆ ಬೇರೆ ಪಾತ್ರೆಗೂ ಹಾಕ್ಕೊಳ್ಬೇಕು ಅಂತೇನಿಲ್ಲ, ಒಂದೇ ಪಾತ್ರೆಗೆ ಹಾಕಿ ಎಲ್ಲನೂ ನೆನೆಸ್ಕೊಳ್ಬೋದು. ಹಾಗೆ ನೆನೆಸಿಟ್ಟಂಥದ್ದೆಲ್ಲ ಕಾಳುಗಳನ್ನೆಲ್ಲ ನೀರು ಹಾಕಿ ಇವಾಗ ರುಬ್ಕೊಳ್ತಾ ಇದ್ದೀನಿ. ಎಲ್ಲ ರುಬ್ಕೊಂಡಿದ್ದಂಥದ್ದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಕೈಯಿಂದ ಕಲಿಸ್ಕೊಳ್ತಾ ಇದ್ದೀನಿ. ಕೈಯಿಂದ ಕಲಿಸಿದ್ರೆ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ನೀವು ಕೂಡ ಸೌಟಿಂದ ಕಲಿಸ್ತೀರ, ಕೈಯಿಂದನೇ ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸಿದ್ದನ್ನು ಇವಾಗ ನಾವು 12 ಗಂಟೆಗಳ ಕಾಲ ಫರ್ಮೆಂಟೇಷನ್ ಆಗೋದಕ್ಕೋಸ್ಕರ ಈಗ ಇಡ್ತಾಯಿದ್ದೀನಿ. ಈಗ 12 ಅವರ್ ಫರ್ಮೆಂಟೇಷನ್ ಆಗಿದೆ ನೋಡಿ. ಫರ್ಮೆಂಟೇಷನ್ ಆದಮೇಲೆ ಈ ರೀತಿಯಾಗಿ ಬಂದಿದೆ. ಇವಾಗ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ನನಗೆ ಇವಾಗ ಒಂದು ಟೈಮ್ಗೆ ಆಗೋಷ್ಟು ಎಷ್ಟು ಬೇಕೋ ಅಷ್ಟು ದೋಸೆ ಹಿಟ್ಟನ್ನು ಒಂದು ಚಿಕ್ಕ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಸಕ್ಕರೆ, ಅರ್ಧ ಸ್ಪೂನಷ್ಟು ಉಪ್ಪು, 1/4 ಸ್ಪೂನಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಗಟ್ಟಿ ಇರೋದ್ರಿಂದ ನಾನು ಸ್ವಲ್ಪ ತೆಳು ಮಾಡ್ಕೊಳ್ಳೋದಕ್ಕೋಸ್ಕರ ನೀರು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ತೆಳುನೇ ಅಷ್ಟೇ ಇದೆ ಅಂದರೆ ಅಷ್ಟೇ, ಇಲ್ಲಿ ದೋಸೆ ಅಳತೆಗೆ ಎಷ್ಟು ಬೇಕೋ ಆ ರೀತಿಯಾಗಿ ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಸೈಡ್ ಇಟ್ಟಿದ್ದು, ಈಗ ಚಟ್ನಿ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಜಾರ್ಗೆ 1 ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. 6 ಬೆಳ್ಳುಳ್ಳಿ ಹೆಸರು, ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ. ಖಾರಕ್ಕೆ ಬೇಕಾದಷ್ಟು 4 ಹಸಿಮೆಣ್ಸಿನ್ಕಾಯಿ. ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು, ಖಾರ ಬೇಕಿದ್ರೆ ಇನ್ನೊಂದು ಹಾಕ್ಕೋಬೋದು, ಇಲ್ಲಾಂದರೆ ಇಷ್ಟನ್ನೇ ಹಾಕ್ಕೊಳ್ಬೋದು. ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಕಪ್ಪಷ್ಟು ಹುರ್ಗಡ್ಲೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಕೂಡ ರುಚಿ ಚೆನ್ನಾಗಿರುತ್ತೆ, ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಹುಣಸೆ ಹಣ್ಣು ಹಾಕ್ಕೊಳ್ಬೋದು. ನಾನಿಲ್ಲಿ ಹುಣಸೆ ರಸ ಯಾವಾಗಲೂ ಮಾಡ್ಕೊಂಡಿರ್ತೀನಿ, ಹಾಗಾಗಿ ಹುಣಸೆ ರಸ ಹಾಕ್ಕೊಂಡಿದ್ದೀನಿ. ನೀವು ಹುಣಸೆ ರಸ ಆದರೂ ಹಾಕ್ಕೊಳ್ಬೋದು ಅಥವಾ ಹುಣಸೆ ಹಣ್ಣಾದರೂ ಹಾಕ್ಕೊಳ್ಬೋದು. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಇವಾಗ ಚಟ್ನಿ ತಯಾರಾಗಿದೆ. ಈಗ ದೋಸೆ ಮಾಡೋದಕ್ಕೋಸ್ಕರ ತವಾನ ಬಿಸಿ ಇಟ್ಟಿದ್ದೀನಿ. ನಂತರ ಆಯಿಲ್ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿ ಈಗ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಹಾಕಿ ಸ್ಪ್ರೆಡ್ ಮಾಡಿದ್ಮೇಲೆ ಇದಕ್ಕೆ ನಾವು ಆಯಿಲ್ ಬೇಕಾದರೆ ಆಯಿಲು ಅಥವಾ ತುಪ್ಪ ಅಥವಾ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು. ಇದು ಹಾಕ್ಕೊಂಡ ನಂತರ ದೋಸೆ ಕೆಂಪಗಾಗೋವರೆಗೂ ಬಿಡಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಕೆಂಪಗಾಗಿದೆ. ಇಷ್ಟು ಕೆಂಪಗಾದ ನಂತರ ಇದನ್ನು ಇವಾಗ ದೋಸೆ ತೆಗಿತಾ ಇದ್ದೀನಿ. ನೋಡಿ, ಒಂದು ಚೂರು ಇದಾಗದಿರ ನೀಟಾಗಿ ಬರ್ತಾ ಇದೆ. ನೋಡಿ, ಇಷ್ಟು ಕೆಂಪಗಾಗಿದೆ. ಕೆಲವು ಮನೆಯಲ್ಲಿ ದೋಸೆ ಎದ್ದೇಳೋದಿಲ್ಲ, ಅಂಥವ್ರಿಗೆ ಒಂದು ಟಿಪ್ಸ್ ಏನಂತಂದರೆ, ಇವಾಗ ಸ್ಕೂಲು ಕಾಲೇಜ್ ಹೋಗ್ತಾರೆ ಅಥವಾ ಕೆಲಸಕ್ಕೆ ಹೋಗ್ತಿರೋ ಅಂಥವ್ರು ಇರ್ತಾರೆ. ಆ ಟೈಮಲ್ಲಿ ಹಿಂಗೆ ದೋಸೆ ಹೇಳಲ್ಲ ಅಂತ ಅಂದಾಗ ತುಂಬಾ ಬೇಜಾರಾಗುತ್ತೆ. ಅವ್ರಿಗೆ ಏನಪ್ಪ ಟಿಪ್ಸ್ ಅಂದರೆ, ನಾವು ಮಾಡ್ಕೊಂಡಿರೋ ಅಂತಹ ದೋಸೆ ಹಿಟ್ಟಿಗೆ ಅರ್ಧ ಅಥವಾ 1 ಕಪ್ಪಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನಷ್ಟು ಮೈದಾ ಹಾಕ್ಕೊಳ್ಬೇಕು. ನಂತರ ಗಂಟಿಲ್ದಂತೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಅದಾದ ನಂತರ ದೋಸೆ ಹದ ಬೇಕಿರುವಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂಚೂರು ಉಪ್ಪು, ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಸೋಡಾ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟಿದ್ದು ಒಂದು ಸ್ವಲ್ಪ ತಿಟ್ಟಿದ್ದು ಹಾಕಿದ್ರೆ ಒಂದು ಚೂರು ಹಠ ಮಾಡ್ದಿರ ಫಸ್ಟ್ ಕ್ಲಾಸಾಗಿ ತವಾದ ಮೇಲೆ ದೋಸೆ ಎದ್ದೇಳುತ್ತೆ. ನೀವು ಯಾವುದೇ ದೋಸೆ ತವಾ ಅಥವಾ ಯಾವುದೇ ಕಾವಲಿ ಮೇಲೆ ಹಾಕಿದ್ರೂ ಕೂಡ ದೋಸೆ ತುಂಬ ಚೆನ್ನಾಗಿ ಎದ್ದೇಳುತ್ತೆ. ನೋಡಿ ಫ್ರೆಂಡ್ಸ್, 2 ದೋಸೆನೂ ಈ ರೀತಿಯಾಗಿ ಕೆಂಪಾಗಿ ಚೆನ್ನಾಗಿ ಆಗಿದೆ. ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿ, ದೋಸೆ ಎದ್ದೇಳದೇ ಇರೋರು. ಹಾಗೆ ಕಮೆಂಟಲ್ಲಿ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.